ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಅದರಲ್ಲಿ ಅವರು ಏನು ಮುಂದೆ ಏನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರದೇ ಆದಂತಹ ಒಂದು ಕಲ್ಪನೆ ಇದೆ. ಅದರಲ್ಲಿ ನನಗೆ ಹೆಚ್ಚಿನ ಮಾಹಿತಿನೂ ಇಲ್ಲ. ಇನ್ನು ಸಂಪುಟ ಸಭೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಚರ್ಚೆಗೂ ಕೂಡ ಮಾಹಿತಿ ಬಂದಿಲ್ಲ. ಅವ್ರೇನು ಮಾಡ್ತಕ್ಕಂಥದ್ದಕ್ಕೆ ಅವರ ಒಂದು ಮುಂದಾಲೋಚನೆ ಇದೆ. ಅದು ಪೂರ್ಣವಾಗಿ ಕಾರ್ಯಗತ ಆಗ್ಬೇಕು ಅಂತಕ್ಕಂಥದ್ದು ನಮ್ದು ಆಶಯ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರ ಪಡೆದ ನಂತರ ಮಾತಾಡ್ತಾರೆ. ನೋಡ್ರಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡುವಾಗ ನಾವು ವಿರೋಧ ಮಾಡಕ್ ಆಗ್ತದ? ರಾಜಕೀಯದಲ್ಲಿ ವಿಚಾರ ಭೇದ ಇರ್ಬೋದು ಅಷ್ಟೇ, ಅದು ವಿರೋಧ ಅಂತ ಭಾವಿಸ್ನ ಮಾಡಬಾರ್ದು. ಇದು ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಯಾಕೆಂದ್ರೆ ಆ ಕ್ಷೇತ್ರದ ಪ್ರತಿನಿಧಿಸ್ತಕ್ಕಂಥವ್ರು ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದಾಗ ನಾವು ಅಭಿವೃದ್ಧಿ ಪರ ಇರ್ಬೇಕೇ ಹೊರತು ನಾವು ಅಭಿವೃದ್ಧಿ ವಿರೋಧಿಗಳಾಗಿ ನಾವು ನಡವಳಿಕೆ ಮಾಡ್ತಕ್ಕಂಥದ್ದು ಯಾವ ಮನುಷ್ಯನಿಗೂ ಶೋಭೆ ಬರೋದಿಲ್ಲ. ಉಪಮುಖ್ಯಮಂತ್ರಿ ಹೇಳಿದ್ದಾರೆ. ಅದರಲ್ಲಿ ಅವರು ಏನು ಮುಂದೆ ಏನ್ ಮಾಡ್ತಕ್ಕಂಥದ್ದಕ್ಕೆ ಅವ್ರದೇ ಆದಂತಹ ಒಂದು ಕಲ್ಪನೆ ಇದೆ. ಅದರಲ್ಲಿ ನನಗೆ ಹೆಚ್ಚಿನ ಮಾಹಿತಿನೂ ಇಲ್ಲ. ಇನ್ನು ಸಂಪುಟ ಸಭೆಗೂ ಕೂಡ ಅದ್ರ ಬಗ್ಗೆ ಯಾವುದೇ ಚರ್ಚೆಗೂ ಕೂಡ ಮಾಹಿತಿ ಬಂದಿಲ್ಲ. ಅವ್ರೇನು ಮಾಡ್ತಕ್ಕಂಥದ್ದಕ್ಕೆ ಅವರ ಒಂದು ಮುಂದಾಲೋಚನೆ ಇದೆ. ಅದು ಪೂರ್ಣವಾಗಿ ಕಾರ್ಯಗತ ಆಗ್ಬೇಕು ಅಂತಕ್ಕಂಥದ್ದು ನಮ್ದು ಆಶಯ. ಅದ್ರ ಬಗ್ಗೆ ಮುಂದಿನ ದಿನಗಳಲ್ಲಿ ವಿವರ ಪಡೆದ ನಂತರ ಮಾತಾಡ್ತಾರೆ. ನೋಡ್ರಿ, ಸಾರ್ವಜನಿಕ ಹಿತದೃಷ್ಟಿಯಿಂದ ಕೆಲಸ ಮಾಡುವಾಗ ನಾವು ವಿರೋಧ ಮಾಡಕ್ ಆಗ್ತದ? ರಾಜಕೀಯದಲ್ಲಿ ವಿಚಾರ ಭೇದ ಇರ್ಬೋದು ಅಷ್ಟೇ, ಅದು ವಿರೋಧ ಅಂತ ಭಾವಿಸ್ನ ಮಾಡಬಾರ್ದು. ಇದು ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ, ಯಾಕೆಂದ್ರೆ ಆ ಕ್ಷೇತ್ರದ ಪ್ರತಿನಿಧಿಸ್ತಕ್ಕಂಥವ್ರು ಆ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಿದಾಗ ನಾವು ಅಭಿವೃದ್ಧಿ ಪರ ಇರ್ಬೇಕೇ ಹೊರತು ನಾವು ಅಭಿವೃದ್ಧಿ ವಿರೋಧಿಗಳಾಗಿ ನಾವು ನಡವಳಿಕೆ ಮಾಡ್ತಕ್ಕಂಥದ್ದು ಯಾವ ಮನುಷ್ಯನಿಗೂ ಶೋಭೆ ಬರೋದಿಲ್ಲ.